ಎಲ್ಲರೂ ಕೇಳಬೇಕಲ್ಲ ಸರ್. ಚಳಿಗಾಲದ ಅಧಿವೇಶನದಲ್ಲಿ ಮಹತ್ವದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಈಗಾಗಲೇ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಸಾಹೇಬರು, ವಿಜೇಂದ್ರ ಅವರು, ಶಿವಲಿಂಗೇಗೌಡರು, ಕೃಷ್ಣಪ್ಪನವರು, ಅರವಿಂದ್ ಬೆಲ್ಲದವರು, ರಾಜು ಕಾಗೆ ಅವರು, ಬಸವಗೌಡ ಪಾಟೀಲತ್ತ ಅವರು, ಶ್ರೀನಿವಾಸ್ ಮಾಣಿ ಅವರು, ಸೌದಿ ಅವರು, ಶಿವಲಿಂಗೇಗೌಡರು ಎಲ್ಲರೂ ಮಾತನಾಡಿದ್ದಾರೆ. ನಾನು ಮಾತನಾಡಿದ್ದೇನೆ, ಮಾತನಾಡಲಿಕ್ಕೆ ಹೋಗೋಲ್ಲ. ಇದಂತೂ ಗಂಭೀರವಾದಂಥ ಸಮಸ್ಯೆನ ಎದುರಿಸ್ತಕ್ಕಂಥವ್ರು ಮುಖ್ಯವಾಗಿ ಕಿತ್ತೂರು ಕರ್ನಾಟಕದ ನಮ್ಮ ಜನ. ಇದಕ್ಕೆ ಏನಾರ ಇಲ್ಲಿದ್ದ ಪರಿಹಾರ ಸಿಗುತ್ತದೆ ಅಂತ ಒಂದು ನೋಡಾಕತ್ತೀವಿ. ಎಲ್ಲರೂ ಸವಿಸ್ತಾರವಾಗಿ ಈಗಾಗಲೇ ಮಾಹಿತಿಯನ್ನು ಈ ಸದನಕ್ಕೆ ಕೊಟ್ಟಿರಿ. ತಮ್ಮ ಮಾಹಿತಿ ಮತ್ತು ತಮ್ಮ ಸಂಬಂಧಪಟ್ಟಂಥ ವಿಷಯಗಳು ಕೆಲವು ರಾಜಕೀಯವಾಗಿ ಚರ್ಚೆ ಆಗಿರ್ಬೋದು, ಕೆಲವು ವಿಷಯ ಇರ್ಬೋದು. ಆದರೆ ಏನಾದರೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿದೆ. ನಾನು ಡಾಕ್ಟರ್ ನಂಜುಂಡಪ್ಪ ವರದಿ ಇತ್ತು ಮೊದಲೇಗೆ, ಅವಾಗ ಅವರು ವರದಿ ಕೊಟ್ಟ ನಂತರ ಆ ವರದಿ ಪ್ರಕಾರ ಸ್ವಲ್ಪ ದುಡ್ಡು ಬರ್ತಿತ್ತು STP ಯೋಜನೆ ಮೂಲಕ. ಆ STP ಯೋಜನೆ ಬಂದಾದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಅವರು ಕೆಲವು ಕಡೆ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಧ್ಯಯನ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ವರದಿ ಪ್ರೆಸೆಂಟ್ ಆಗಿಲ್ಲ. ಇಲ್ಲಿವರೆಗೂ ಚರ್ಚೆ ಆದದ್ದು ಕಲ್ಯಾಣ ಕರ್ನಾಟಕಕ್ಕೆ ಬರ್ತಾ ಇದೆ. ಬೆಂಗಳೂರು ಕಡೆ ಡೆವಲಪ್ ಆಗತೈತಿ. ಬೆಂಗಳೂರು ಡೆವಲಪ್ ಆಗಬೇಕು, ಹೈದರಾಬಾದ್ ಕರ್ನಾಟಕ ಡೆವಲಪ್ ಆಗಬೇಕು, ಕಿತ್ತೂರು ಕರ್ನಾಟಕನೂ ಡೆವಲಪ್ ಆಗಬೇಕು ಅನ್ನೋದು ಇಡೀ ಈ ಸದನದ ಅಭಿಪ್ರಾಯ. ಬಹಳ ತೊಂದರೆ ಆಗಿದ್ದು ನಮ್ಮ ಕಿತ್ತೂರು ಕರ್ನಾಟಕಕ್ಕೆ ಅನ್ನೋದನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಗೂ ಕೂಡ KKDB ತರಣ ಎಲ್ಲರ ಅಭಿಪ್ರಾಯ ಒಂದೇ ಆಗಿತ್ತು. ಏನಾಗಿತ್ತು ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂವಿಧಾನ ಪರಿಚ್ಛೇದ 371J ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ಕಲ್ಪಿಸಿದಂತೆ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕಕ್ಕೆ ಬೆಳಗಾವಿ ವಿಭಾಗದ ಬೆಳಗಾವಿ, ಗದಗ, ಹಾವೇರಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆ ಈ ಎಲ್ಲನೂ ಕೂಡಿಸಿ ಒಂದು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಕಳೆದ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಕಿತ್ತೂರು ಕರ್ನಾಟಕದ ಭಾಗಕ್ಕೆ ಒಂದು ಅಭಿವೃದ್ಧಿ ಮಂಡಳಿಯನ್ನು ನೇಮಕ ಮಾಡಿ ಅಲ್ಲಿ ಹೆಂಗ 5,000 ಕೋಟಿ ಕೊಡ್ತೀರಿ ಅದೇ ರೀತಿಯಾಗಿ ಇಲ್ಲಿ 10,000 ಕೋಟಿ ಕೊಡ್ಲಂತ ಡಿಮಾಂಡ್ ಮಾಡೋರು. ಆದ್ರೆ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ. ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ಇವತ್ತೇನಾದರೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಒಂದು ರಸ್ತೆ ಉಳಿದಿಲ್ಲ. ಅದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ರಾಜ್ಯ ಹೆದ್ದಾರಿ ಆಗಿರ್ಬೋದು, ಜಿಲ್ಲಾ ಮುಖ್ಯ ರಸ್ತೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಎಲ್ಲ ರಸ್ತೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಮಳೆಗೆ ನೆನೆದು ಇವತ್ತು ರಸ್ತೆ ಸಂಚಾರಕ್ಕೆ ಬಹಳ ತೊಂದರೆ ಆಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ಲೋಕೋಪಯೋಗಿ ಸಚಿವರಂತ ಸತೀಶ್ ಜಾರಕಿಹೊಳಿ ಸಾಹೇಬರಾಗಿರ್ಬೋದು, ಸಂಬಂಧಪಟ್ಟಂತ ಎಲ್ಲ ಸಚಿವರು, ಇವತ್ತು ನಾನು KSRTC ಮಿನಿಸ್ಟರ್ ಅಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಬಸ್ ಓಡದಂತ ಪರಿಸ್ಥಿತಿ ಇತ್ತು. ಎಲ್ಲ ಕಡೆ ಹೊಸ ಬಸ್ಗಳನ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಹಿಂಗೆ ತಮ್ಮ ಬೋಸರಾಜ್ ಅವರು ತಮ್ಮ ಅಧಿಕಾರ ಯಾರಿಗೈತಿ ಎಲ್ಲ ಸಚಿವರು ಕೆಲವು ಮಟ್ಟಿಗೆ ಎಷ್ಟಾಗತ್ತ ದುಡ್ಡು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಷ್ಟಾದರೂ ಕೂಡ ಬೇಡಿಕೆ ಶಾಸಕರದ್ದು ಹೆಚ್ಚಿಲ್ಲ, ಇದು ಜನರ ಬೇಡಿಕೆ ಹೆಚ್ಚಿದೆ. ಇವತ್ತು ಆ ಭಾಗ ಈ ಭಾಗ ನಮ್ಮನ್ನು ನೀವು ಟೀಕೆ ಮಾಡೋದು, ನಮ್ಮನ್ನು ನೀವು ಟೀಕೆ ಮಾಡೋದು ಒಂದು ಭಾಗ ಬಿಟ್ಬಿಡೋದು. ಇಡೀ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ನಾವೆಲ್ಲರೂ ಏನು ಮಾಡ್ಬೇಕು ಅನ್ನೋದು ಚರ್ಚೆ ಮಾಡಿದೆವು. ನಾವು ಅಶೋಕ್ ಅವ್ರು ಮಾತನಾಡುವಂತ ಕೇಳಿದ್ವಿ, ವಿರೋಧ ಪಕ್ಷ ನಾಯಕರು ನಮ್ಮ ಬೆಲ್ಲದವ್ರು ಮಾತನಾಡೋದು ಕೇಳಿದ್ವಿ. ಅಲ್ಟಿಮೇಟ್ಲಿ ಎಲ್ಲರ ತಲೆಗೆ ಅಂದ್ರೆ ಕಿತ್ತೂರು ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಅದು ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ, KKDB ಹಿಡ್ಕೊಂಡು ಕಲ್ಯಾಣ ಕರ್ನಾಟಕ ಹಿಡ್ಕೊಂಡ. ಅದಕ್ಕೆ ಈ ವಿಚಾರವಾಗಿ ನಾವು ಏನು ಮಾಡಬೇಕು ಅಂದ್ರೆ, ನಾವು ಯಾರು ಬೆಂಗಳೂರು ಬಗ್ಗೆ ಚರ್ಚೆ ಮಾಡೋದು ಬೇಡ. ಬೆಂಗಳೂರು ಡೆವಲಪ್ಮೆಂಟ್ ಆಗಬೇಕು. ಬೆಂಗಳೂರು ನಮಗೆ ಬಹಳ ದೊಡ್ಡ
ಉತ್ಪಾದನೆ ಮಾಡ್ತಕ್ಕಂಥ ಒಂದು ನಗರ, ಆ ಭಾಗದಲ್ಲಿ ಕೂಡ ಅದು ಅಭಿವೃದ್ಧಿ ಆಗಲಿ, ಆ ನಮ್ಮ ಭಾಗಕ್ಕೂ ಅದು ಸರಿ ಸಮಾನವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರದ ವಿಚಾರ ಅನ್ನುವಂಥ ಮಾತನ್ನು ಹೇಳಿ, ನಾನು ಒಂದು ವಿಷಯವನ್ನ, ಇವತ್ತು ಬಹಳ ರೈತರು ಕಷ್ಟದಲ್ಲಿದ್ದಾರೆ, ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಅನ್ನೋಂಥ ವಿಚಾರನ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರ ಗಮನಕ್ಕೆ ತಂದಾಗ ರಾತ್ರಿ 11 ಗಂಟೆಗೆ ಮಾತಾಡಿದ್ರೆ ಬೆಳಿಗ್ಗೆ 65 ಕೋಟಿ ರೂಪಾಯಿ ಬರೀ ಧಾರವಾಡ ಜಿಲ್ಲೆಗೆ ಬಿಡುಗಡೆ ಮಾಡಿದ್ರು. ಹೆಚ್ಚುವರಿಯಾಗಿ ಮತ್ತೆ 65 ಕೋಟಿಯನ್ನು ಕೊಟ್ಟರು. ಮಾತು ಹೇಳ್ತಾರೆ ಕೊಡ್ಲಿಲ್ಲ, ರಾಜ್ಯ ಸರ್ಕಾರ ಕೊಡ್ಲಿಲ್ಲ ಅಂತ. ರಾಜ್ಯ ಸರ್ಕಾರ ಕೊಡ್ಲಿಕ್ಕಾದ್ರೆ ರೈತರಿಗೆ ಬೆಳೆ ಪರಿಹಾರನ ಜಮಾ ಹಾಕಿರ್ಲಿಲ್ಲ. ಆದರೆ ಕೇಂದ್ರ ಸರ್ಕಾರದ ನೆರವಿಗೆ ನಾವು ಹೋಗಲೇಬೇಕಾಗತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಎರಡು ಕಣ್ಣಿದ್ದಂಗೆ. ಯಾಕಂದ್ರೆ ಅಲ್ಲಿ ನಮ್ಮ ಸಂಸದರು 28 ಜನ ಇದ್ದಾರೆ. ಉದಾಹರಣೆಗೆ ಇವತ್ತು ಮಹದಾಯಿ ಕಳಸಾ ಬಂಡ್ರ ಬಗ್ಗೆ ಎಲ್ಲರೂ ಬೆಳಕು ಚೆಲ್ಲಿದ್ರು. ಮಹದಾಯಿ ಕಳಸಾ ಬಂಡ್ರ ಬಗ್ಗೆ ಎಲ್ಲ ವಿಷಯಗಳ ಈಗ ಅಂತಿಮಗೊಳಿಸ್ಬಿಟ್ಟೇವಿ. ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೈಯಾಗೆ ಓನ್ಲಿ ಒಂದು ವನ್ಯಜೀವಿ ಮಂಡಳಿಯಿಂದ ಪರಿಸರ ಇಲಾಖೆಯಿಂದ ಅನುಮತಿ ಕೊಟ್ಬಿಟ್ರೆ ನಾವು ಕಾಮಗಾರಿ ಟೆಂಡರ್ ಕರೆದು ಗುತ್ತಿಗೆದಾರರಿಗೆ ವರ್ಕ್ ಆರ್ಡರ್ ಕೊಟ್ಬಿಟ್ಟೇವಿ. ಆ ವರ್ಕ್ ಆರ್ಡರ್ ಕೊಟ್ಟಕ್ಕೆ ಕೆಲಸ ಮಾಡೋದು ಒಂದೇ ನಮ್ಮ ಕಡೆ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ್ದು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಕ್ಕದ್ದು, ಹಿಂದೆ ಸರ್ವಪಕ್ಷ ಸಭೆ ಮಾಡ್ತಿದ್ವಿ. ರಾಜ್ಯದ ಏನೇ ಸಮಸ್ಯೆ ಬಂದಾಗ ಅನಂತ್ ಕುಮಾರ್ ಅವರು ರಾಜ್ಯ ಮತ್ತು ಕೇಂದ್ರದ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಿದ್ರು. ಇವತ್ತು ಆ ಸ್ಥಾನದಲ್ಲಿ ನಮ್ಮ ಕೇಂದ್ರ ಸಚಿವರಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬ್ರದ ಒಂದು ಸರ್ವಪಕ್ಷದ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಈಗಾಗಲೇ ಮೊನ್ನೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಂತ ತೀರ್ಮಾನ ಮಾಡಿದ್ರು. ಕೇಂದ್ರ ಸಚಿವರು ಕೆಲವು ಕಾರ್ಯದ ಒತ್ತಡದಿಂದ ಆಗೋದಿಲ್ಲ ಅನ್ನುವಂಥ ಮಾತು ಹೇಳಿದಾಗ ಅದು ಮುಂದೂಡಿದೆ. ನಮ್ಮೆಲ್ಲರ ಬಯಕೆ ಏನಾಗಿದೆ ಅಂದ್ರೆ, ಉತ್ತರ ಕರ್ನಾಟಕ ಬೆಳಗಾವಿದಾಗ ಇವತ್ತೇನು ಚರ್ಚೆ ನಡೆದೈತಿ ಅಣ್ಣ, ಇವತ್ತೇನು ಉತ್ತರ ಕರ್ನಾಟಕ ಬಗ್ಗೆ ಸಮಸ್ಯೆ ಚರ್ಚೆ ನಡೆದೈತಿ. 2 ಬಾರಿ ಇದೇ ವಿಧಾನಸಭೆ ಬೆಂಗಳೂರಲ್ಲಿ ಒಮ್ಮೆ, ಬೆಳಗಾಂದಾಗ ಒಮ್ಮೆ ಮಹದಾಯಿ ಕಳಸಾ ಬಂಡ್ರಿ ಆಗ್ಬೇಕು ಅಂತ ತಿಳ್ಕೊಂಡು ಹೇಳಿ 224 ಜನ ಶಾಸಕರು ಕೂಡ ನಿರ್ಣಯವನ್ನ ಮಾಡಿ, ಆ ನಿರ್ಣಯ ಎಲ್ಲಿಗೆ ಬಂತವರ ಚರ್ಚೆದಾಗ ಉಳಿಯಿತು. ಬಟ್ ಜಾರಿ ಆಗ್ಲಿಲ್ಲಲ್ಲ. ಜಾರಿ ಮಾಡಕ್ಕೆ ಏನ್ ಮಾಡಬೇಕು? ಕೇಂದ್ರ ಸರ್ಕಾರ DPRಗೆ ಅನುಮತಿ ಕೊಟ್ಟಿದೆ, ಎಲ್ಲ ನಮ್ಮ ನ್ಯಾಯಾಧಿಕರಣದ ತೀರ್ಪು ಬಂದಿದೆ. ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರದಾಗ ಫಾರೆಸ್ಟ್ ಮಿನಿಸ್ಟರ್ ತಪ್ಪು ಸುದ್ದಿ ಯಾಕೆ ಹೇಳ್ತೀರಿ? ಕೋರ್ಟ್ದಾಗ ಐತಿ. ಯಾಕೆ ಈಗ ನೀವು MLA ಆರಿಸಿ ಬಂದ್ಬಿಟ್ರಿ, ಇನ್ನೂ ಯಾಕೆ ಆ ಪಾಲಿಟಿಕ್ಸ್ ಕಂಟಿನ್ಯೂ ಮಾಡ್ತೀರಿ? ಕಳಸಾ ಬಂಡೂರಿ ಕೋರ್ಟ್ದಾಗ ಐತಿ, ನಿಮಗೂ ಗೊತ್ತೈತಿ, ನಮಗೂ ಗೊತ್ತೈತಿ. ಯಾಕೆ ಸುಮ್ಮ ಜನರದ್ದು ಸದನದ ದಾರಿ ತಪ್ಪ? ನಿಮಿಷ, ನಾ ಯಾವ್ದು ಬೆಲ್ಲ ಸರ್, ನಾ ಯಾವ್ದು ದಾರಿ ತಪ್ಸ ಕೆಲಸ ಮಾಡಂಗಿಲ್ಲ. ನಮ್ದು ಏನ್ ನೇರ ದಿಟ್ಟ ನಿರಂತರ. ನಂದು ನಮ್ಮ ಭಾಗದ ಸಮಸ್ಯೆ, ನೀವು ಹುಬ್ಳಿ ಧಾರವಾಡದವ್ರು ಮೊದ್ಲೇಕ್ ನೀರು ನಿಮಗ ಬೇಕು, ನಿಮ್ ಪರವಾಗಿ ನಾವು ವಕಾಲತ್ ಮಾಡ್ತೇನೆ. ಗೊತ್ತು, ಕೋರ್ಟ್ದಾಗ ನಾನು ನೋಡಿ ಕೇಂದ್ರ ಸರ್ಕಾರ ಮೇಲೆ ಅಪಾದನೆ ಮಾಡ್ತಾ ಇಲ್ಲ. ಅವರು ನೀವು ತಾಯಿ ಸ್ಥಾನದಾಗದ್ರ ಮೇಲೆ ಕೇಂದ್ರದಾಗ, ನಾವು ಮಕ್ಕಳ ಸ್ಥಾನದಾಗದೇವಿ. ಕೇಳ್ತಕ್ಕಂಥ ನಮ್ಮ ಹಕ್ಕು, ಅದಕ್ಕೆ ಕೇಳಕತ್ತೇನೆ ಹೊರತಾಗಿ ಬೇರೆ ಉದ್ದೇಶಕ್ಕಲ್ಲ. ಆತ ಕೋರ್ಟ್ದಾಗ ಹೋಗಿ ನಿಮ್ಗೆ ವನ್ಯಜೀವಿ ಮಂಡಳಿ ಪರ್ಮಿಷನ್ ಕೊಡ್ಸಕ್ ಆಗತ್ತಲ್ಲ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಕೋರ್ಟ್ದಾಗ ಐತಿ. ಕೋರ್ಟ್ಗೆ ಸ್ಟೇ ಇದೆಯಾ? ಏನಿದೆ ಸ್ಟೇ ಐತೆ ಅನ್ನೋದಕ್ಕೇನ್ರ? ಏನೂ ಇಲ್ಲ. ಗೋವಾದವ್ರು 2 ಸಂಸದರ ಮಾತು ಕೇಳ್ಕೊಂಡು 28 ಜನ ಸಂಸದರಿದ್ದವ್ರನ್ನ ನೀವು ಮುಂದೆ ಹಾಕೋತ ಹೋದ್ರೆ ನಾವು ಇದ್ರ ಮೇಲೆ ಒಂದ್ ಸ್ವಲ್ಪ ಪೂರ್ತಿ ಅದ್ರ ಸ್ಟಡಿ ಮಾಡಿ ಹೇಳ್ರಿ. ನನಗೆ ಹೇಳಿಲ್ಲ ಮಹೇಶಣ್ಣ, 1 ಮಿನಿಟ್, ನಿನಗೂ ಹುಬ್ಳಿದವ್ರಿಗೆ ನೀರ್ ಬೇಕು ಮತ್ತ. ಅಲ್ಲಲ್ಲ, 1 ಮಿನಿಟ್. ಫಸ್ಟ್ ನಾ ಹೇಳ್ತೀನಿ, ನಾನು ಮತ್ತೆ ರಾಜಕಾರಣಕ್ಕೂ ಹೆಂಗಿಲ್ಲ ನಿಮ್ಗೆ ಒಂದ್ಸಲ ಕ್ಲಾರಿಫೈ ಮಾಡ್ತೀನಿ. ಈ ಕಳಸಾ ಬಂಡ್ರಿ ನೀವು ಹಗಲಲ್ಲಿ ಹೇಳ್ತೀರಿ, ಇಡೀ ಸದನದ ಮಾತಾಡೋರು ಎಲ್ಲರೂ ಅದನ್ನ ಮಾತಾಡ್ರ. ಕೋರ್ಟ್ 1 ಸೆಕೆಂಡ್. ಫಸ್ಟ್ ಈ ವಿಷಯ ಸುಪ್ರೀಂ ಕೋರ್ಟ್, 1 ಮಿನಿಟ್ ಕೇಳ್ರಿ. ವಿಷಯ ಸುಪ್ರೀಂ ಕೋರ್ಟ್ ಹೋಗುವಂತ ಅದು ಅವಶ್ಯಕತೆನೇ ಇದ್ದಿದ್ದಿಲ್ಲ. ಅವಾಗ ಸ್ಟಾರ್ಟಿಂಗ್ ಆದಾಗ ಆ ಪ್ರಕರಣ ಅಲ್ಲೇ ಡಿಸ್ಪೋಸಲ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಯಾರು? ಈ ವಿಷಯ ತೆಗೆದುಕೊಂಡು ಅದನ್ನು ಅವಾರ್ಡ್ ಮಾಡ್ಸೋಕೆ ಟ್ರಿಬ್ಯುನಲ್ ಮಾಡಕ್ಕೆ ತೀರ್ಪು ಮಾಡಿದ್ದು ಯಾರು? ಒಂದು. ಎರಡನೇದು, ಇದೆಲ್ಲ ಯೋಜನೆ ಒಳ್ಳೇದಾಗದನ್ನೆಲ್ಲ ನೀವು ಒಂದ್ಸಲ ಅರ್ಥ ಮಾಡ್ಕೊಂಬಿಟ್ರಿ. ಇದು ಎಷ್ಟು ಒಳ್ಳೇದಾಗೈತಲ್ಲ ಮಹದಾಯಿ, ನಮ್ಮ ಕಾಲದಾಗ BJP ಕಾಲದಾಗ ಐತಿ, ನಿಮ್ಮ ಕಾಲದಾಗ ಏನು ಭಾಳ ಆಗುವಂಥದ್ದಾಗಿಲ್ಲ.
ಕೈ ಮುಗಿತೇವೆ ನಾವು. 1 minute ಪೂರ್ತಿ ನಿಮ್ಗೆ ಕೈ ಮುಗಿತೇವೆ. ಪೂರ್ತಿ ನಮ್ಮ ಭಾಗದ ಜನರು ನಿಮ್ ಕೈ ಮುಗಿತೇವೆ ಅಂತ ಹೇಳಿದ್ನೆ. 1 minute ನೀವು ಹೇಳಾಗತ್ತಿಲ್ಲ ಕೇಳ್ರಿ ಪೂರ್ತಿ. ಬಿಡಿ 1 minute ನಾ ಮಾತಾಡ್ತೇನೆ ಮೇಡಮ್ ಮಹೇಶಣ್ಣ. ಮುಗಿಸ್ಕೊಡ್ತೇನೆ. ನನ್ನ ಮೈಂಡ್ ಚೇಂಜ್ ಆಗೋದು ಬೇಡ. ಮಾತಾಡ್ತೇನೆ. ನನ್ನ ಮೈಂಡ್ ಚೇಂಜ್ ಆಗೋದು ಬೇಡ. ಇಲ್ಲ ಎಲ್ಲಿ ಹೋಗ್ಲ ನಿಮ್ಮ ಮೈಂಡ್ ಅಲ್ಲೇ ಇರ್ತೈತೆ, ಎಲ್ಲಿ ಕಳ್ಸಂಗಿಲ್ಲ. ನಿಮ್ಮ ಮೈಂಡ್ ಇಟ್ಟಾನ ಹೇಳ್ತೈತೆ 1 minute. ಅಲ್ಲ ರಾಮ ಜನ್ಮಭೂಮಿ ಇದನ್ನ ಚರ್ಚೆ ಮಾಡಿದವರು ನೀವು ಮಾತಾಡ್ರಿ ಹೇಳ್ತೇನೆ ನೀವು ಮಾತಾಡ್ರಿ. ನಾ ವಿರೋಧ ಇದೇನೋ ವಿರೋಧ ಇದೇನೋ ಹೇಳಿ. ನಾನು ಹೇಳಿದ್ದೇನಾರ ಇದರ ಸುಳ್ಳಿತ್ತು ತಪ್ಪಿತ್ತು ಅಂತ ಸುಳ್ಳ ಈಗ ನಾ ಜೋಶಿ ಸಾಹೇಬ್ ಸೀನಿಯರ್ ಕಡೆ ಅವ್ರಿಗೆ ಹೋಗಿ ಮನವಿ ಕೊಟ್ಟಿದ್ದು ಕುಡಿಯುವ ನೀರು ಬೇಕಂತ ಬರ್ಬೇಡ್ರಿ ಮಹೇಶಣ್ಣರೇ. ಟ್ರಿಬ್ಯುನಲ್ ವಹಿಸ್ತಾರೆ. ಒಂದ್ ನಿಮಿಷ ಕೇಳಿ. ನೀವು ಮಾತಾಡ್ಬೇಕಾದ್ರೆ ಮಾತಾಡ್ರಿ. ಇವಾಗ ಅವಶ್ಯಕತೆ ಇಲ್ಲ. 1 minute ಇವಾಗ ನೋಡ್ರಿ ನಿಮ್ಮ ನೀವು ಏನೂ ಮಾಡಿಲ್ಲ ಅವರು ಆದ್ರೆ ಈ ತರ ನಿನ್ನೆ ಮಿಸ್ಗೈಡ್ ಮಾಡೋದು ಅದಕ್ಕೆ ಅಧ್ಯಕ್ಷರು ಏನ್ ಹೇಳಿದೆ, ಈ ತರ ಮಿಸ್ಗೈಡ್ ಮಾಡಿದ್ರೆ ನಾಳೆ ನನಗೆ ಬೆಳಿಗ್ಗೆ ಫಸ್ಟ್ ಅವರ್ ಕೊಡ್ರಿ. ಇದ್ದ ವಾಸ್ತವ ಗಣೇಶ್ ಈಗ ಮಾತಾಡ್ಬೇಕು. ಮಾತಾಡಿ ನೀವು. ಗೋವಾದಾಗ ಶ್ರೀಮತಿ ಸೋನಿಯಾ ಗಾಂಧಿ ಮಾನ್ಯ ಅಧ್ಯಕ್ಷ ಕಂಟಿನ್ಯೂ ಮಾಡಿ. 1 ನಿಮಿಷ. ಇದು ನಮ್ಮ ಭಾಗದ ಸಮಸ್ಯೆ. ಮಾದಾಯಿ ಕಸ ಬಂಡ್ರ ಬಗ್ಗೆ ನಾ ಯಾರಿಂದ ಕಲಿಬೇಕಾಗಿಲ್ಲ. ನಾನೊಂದು ಡಾಕ್ಟರೇಟ್ ಪಡಿಬಹುದು, ಅಷ್ಟು ಓದೇನ ಇದನ್ನ ಸ್ವತಃ ಫೀಲ್ಡ್ನಾಗ ಹೋಗಿ ಬಂದೇನಿ. ಅದ್ರ ಬಗ್ಗೆ ವಿಶೇಷವಾಗಿ ಬಹಳ ಜನ ಹೋರಾಟ ಮಾಡ್ಯಾರ. ವಿಜಯ್ ಕುಲಕರ್ಣಿ ಅಂತ ತಿಳ್ಕೊಂಡು ನರಗುಂದ ಒಬ್ರು ನಿರಂತರ ಹೋರಾಟ ಮಾಡ್ಯಾರ. BV ಸೋಮಾಪುರ್ ಅವರು, ಬಸವರಾಜ ಬೊಮ್ಮಾಯಿ ಸಾಹೇಬ್ರು, BR ಯಾವಗಲ್ ಸಾಹೇಬ್ರು, ನಾನು, CC ಪಾಟೀಲ್ರು, ಲೋಕನಾಥ್ ಎಬ್ಸೂರ್, ವೀರೇಶ್ ಸೋಬ್ರನಾಥ್, ಶಂಕರ್ ಅಂಬ್ಲಿ, ಶಿವಣ್ಣ ಹುಬ್ಬಳ್ಳಿ, ಎಲ್ಲಾ ಸ್ವಾಮಿಗಳು, ಎಲ್ಲಾ ರೈತ ಸಂಘಟನೆಗಳು ಇನ್ಕ್ಲೂಡಿಂಗ್ ಬಿಜೆಪಿ ನಾವೆಲ್ಲರೂ ಕೂಡ ಹೋರಾಟ ಮಾಡೇವಿ. ನಮ್ಮ ಭಾಗದ ಸಮಸ್ಯೆ ಬಗೆಹರಿಸ್ಕೊಳಕ್ಕೆ ರಾಜಕಾರಣ ತಲೆ ಕೆಡಿಸ್ಕೋಬೇಡ್ರಿ. ಇದು ಹಕ್ಕು. ಬೆಂಚ್ ಬೇಕಲ್ಲ ನಮ್ಗೆ. ಈಗ ಬೆಂಚ್ ಬೇಕಲ್ಲ ಕೋನ್ ರೆಡ್ಡಿ ಅವರೇ. ಸರ ನಾನು ರಿಪೇರಿ ಮಾಡ್ಲಿಕ್ಕೂ ಸರ್ಕಾರದ ಹತ್ರ ಹಣ ಇಲ್ಲ. ಮತ್ತೆ ಆಯ್ತು, ಮುಂದುವರಿಸಿ. ಸರ್ಕಾರದ ಹತ್ರ ದುಡ್ಡಿಲ್ಲ ಬೆಂಚ್ ರಿಪೇರಿ ಮಾಡ್ಲಿಕ್ಕೆ. ಟೆಂಡರ್ ಕರೆದವ್ರಿ ತಾಕತ್ತೈದೆ ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪ ಮುಖ್ಯಮಂತ್ರಿಗಳಿಗೆ. ಅಂದಲ್ಲಿ ಇವತ್ತು ಇದ್ರ ರೀತಿ ನೀವು ಸೆಂಟ್ರಲ್ ರೆಡ್ಡಿ ಅವರೇ ಮುಂದುವರಿಸಿ. ಸರ್ ನಾ ಮಾತಾಡೋದೇ ಸ್ವಲ್ಪ ಡಿಸ್ಟರ್ಬ್ ಮಾಡಿ ನಂಗೆ ನೋಡ್ಬೇಡಿ. ಎಲ್ಲರೂ ನಾನು ಬಹಳ ಮಾತಾಡೋದು ಇಲ್ಲಿಗೆ ನಾಳೆ ಬೆಳಿಗ್ಗೆ ಕೊಡ್ರಿ ಅಂತ ತಮಗೆ ಮನವಿ ಮಾಡಿದ್ದಾರೆ. ಈಗ ಮಂಗಳೂರಿನಾರ ಅವ್ರಿಗೆ ಸ್ವಲ್ಪ ಬುದ್ಧಿ ಅಲ್ಲದೆ ಅಧ್ಯಕ್ಷರು ಮಂಗಳೂರಿನವರು, ಅವರಿಗೂ ಅಧ್ಯಕ್ಷರು ಮಂಗಳೂರಿನವರು ನೋಡಿ ಕೂತ್ಕೊಂಡ್ ಮಾತಾಡ್ಬೋದು. ಐತ ಕಾನೂನು ಇಲ್ವೋ ಹೇಳಿ. ಅದನ್ನ ನಾನು ಹೇಳಿದ್ದೇನಲ್ಲ ಈಗ. ಅಲ್ಲ ಅದ್ ಹೇಳ್ಬಿಡಿ, ತೀರ್ಪು ಕೊಟ್ಬಿಡಿ. ನಾನು ಬರೀ ಸ್ಪಷ್ಟ ಹೇಳಿದ್ದೇನೆ. ಶುರು ಮಾಡ್ತೀವಿ. ನಾನು ಇವತ್ತು ಬೆಳಿಗ್ಗೆನೆ ಹೇಳಿದ್ದೇನೆ, ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಮತ್ತೆ ಈಗ ಮಾತಾಡಿದ್ರೆ ನಾವು ಫುಟ್ಬಾಲ್ ಅಲ್ಲಿ 3 ಪಾಸ್ ತೋರಿಸ್ತಾರೆ, ಬಿಳಿ, ರೆಡ್ ಮತ್ತು ಗ್ರೀನ್, ಅದು ಎಲ್ಲೋ ಎಲ್ಲ ಶುರು ಮಾಡ್ಬಿಡ್ತೀವಿ. ಆಯ್ತು, ಮುಂಚೆ ಈಗಾಗಲೇ ಮೊನ್ನೆ CM ಅವರು ಸ್ಪಷ್ಟ ಹೇಳಿದ್ದಾರೆ, ಯಾರು ಮಾತಾಡೋ ಯಾರು ಕೂಡ ಡಿಸ್ಟರ್ಬ್ ಮಾಡಬೇಡಿ ಅಂತ. ನೋಡಿ, ಇವರು ಮಾತಾಡುವಾಗ ಇವರಿಗೆ ಸರಿದ್ದದ್ದು ನಿಮ್ಗೆ ತಪ್ಪು ಕಾಣ್ತದೆ, ಅವ್ರಿಗೆ ತಪ್ಪಿದ್ದದ್ದು ನಿಮ್ಗೆ ಸರಿ ಕಾಣ್ತದೆ. ಇಲ್ಲಿ ನೀವು ಮಾತಾಡುವಾಗ ನಿಮ್ಗೆ ಸರಿದ್ದದ್ದು ಅವರಿಗೆ ತಪ್ಪು ಕಾಣ್ತದೆ, ನಿಮ್ಗೆ ತಪ್ಪಿದ್ದು ಅವ್ರಿಗೆ ಸರಿ ಕಾಣ್ತದೆ. ಅದು ನಿಮ್ಮ ಮಿಸ್ಟೇಕ್ ಅಲ್ಲ, ನಿಮ್ಮ ಚೇರ್ನ ಮಿಸ್ಟೇಕ್, ಸಾಲದ ಮಿಸ್ಟೇಕ್. ಅದಕ್ಕಾಗಿ ಅವ್ರವ್ರು ಮಾತಾಡ್ತಾರೆ, ಸರ್ಕಾರ ಉತ್ತರ ಕೊಡ್ತದೆ. ದಾಖಲೆ ಸತ್ಯ ಅನ್ನೋದು ದಾಖಲೆಯಲ್ಲಿ ಇರ್ತದೆ, ಜನರಿಗೆ ಏನು ಅಂತ ವಿಷಯ ಕೂಡ ಗೊತ್ತಿರ್ತದೆ. ಆದ ಕಾರಣ ಇವತ್ತು ಅವರವ್ರ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಮಾಡಿ ಕೊಡಿ. ಮುರಿದು ಬಿದ್ದು ಆಯ್ತು, ಆಯ್ತು, ಯಾರು ಮಾತಾಡಂಗಿಲ್ಲ ಅಂದು ಪೂರ ನಾನು ಮಾತಾಡುವಾಗ ಪೂರ ತೊಂದರೆ ಕೊಟ್ರಿ ನೀವು. ಶಿವಲಿಂಗ ಅವ್ರೆ, ಇದು ಪ್ರಜಾಪ್ರಭುತ್ವನ ಇದು? ನೀವು ಮಾತಾಡಿ, ಮಾತಾಡಿ. ಕಾಲಿಂಗ್ ಅಟೆನ್ಷನ್ ದಲ್ಲಿ ಕ್ವಶನ್ ಕೇಳಿದ್ದಾನೆ.
1.5 ಗಂಟೆ ಮಾತಾಡಿದ್ರಿ ವೇದಾಸ್ ಕೌಲ್ಗೆ ಅವ್ರ ವೇದಾಸ್ ಅವ್ರ ನೀವೇನ್ರಿ ಧರ್ಮ ಎದ್ದು ನಿಲ್ತೀರಿಪ್ಪ, ಕೈ ಮುಗಿತೀರಿ. ಬಹಳ ಉತ್ತರ ಕರ್ನಾಟಕ ಸಮಸ್ಯೆ ಇದೆ. ಇದು ಮಂಗಳೂರಲ್ಲ, ಕಿತ್ತೂರು ಕರ್ನಾಟಕ. ದಯವಿಟ್ಟು ಕುತ್ಕೊಳ್ಳಿ, ಮಾತಾಡ್ರಿ. ಶಿವಲಿಂಗೇಗೌಡರು ಎದ್ರು ಅಲ್ಲಿ ಮಾತಾಡಬೇಡಿ ಅವರೇ, ಯಾಕೆ ನೀವು ಅನಗತ್ಯ ಮಾತಾಡಿದಾಗ. ಮಾನ್ಯ ಅಧ್ಯಕ್ಷರೇ, ಇವತ್ತು ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ, ಸರ್ಕಾರದ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಕೂಡ ಅಪ್ಪಿ ತಪ್ಪಿ ನಾವು ಸುಪ್ರೀಂ ಕೋರ್ಟ್ನ ಸ್ಟೇ ಐತಿ ಇದೈತಿ ಅಂತ ಏನೂ ಕೊಟ್ಟಿಲ್ಲ ನನಗೆ ಉತ್ತರ. ಏನು ಹೇಳ್ಯಾರಂದ್ರೆ, ಉತ್ತರ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ನಡುವೆ ನೀರಿನ ಹಂಚಿಕೆ 14/8/2018 ತನ್ನ ಅಂತಿಮ ತೀರ್ಪನ್ನು ಮಹದಾಯಿ ನ್ಯಾಯಾಧಿಕರಣ ನೀಡಿದೆ. ಅದಕ್ಕೆ 13.4 TMC ನಮ್ಮ ರಾಜ್ಯಕ್ಕೆ ಹಂಚಿಕೆಯಾಗಿದೆ. ಅದ್ರ ಪೈಕಿ 1.72 ಕಳಸಾ ಬಂಡೂರಿ, ಆಮೇಲೆ 2.18 ಬಂಡೂರಾಕ. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಗೆಜೆಟ್ ಅಧಿವೇಶನ ಮಾಡಿದ್ದಕ್ಕೆ ನಾವು ಸನ್ಮಾನ ಕೂಡ ಮಾಡಿದ್ದೇವೆ. ಅದು ಕೂಡ ಮಹದಾಯಿ ತೀರ್ಪು ಎಲ್ಲ ಆದ ನಂತರ ಕೊನೆಗೆ ಏನು ಬಂದಿದೆ, ವನ್ಯಜೀವಿ ಮಂಡಳಿ ಅನುಮತಿ ತೆಗೆದುಕೊಳ್ಬೇಕು ಅಂತ. ಅದು ಇರಲಿಲ್ಲ. ಗೋವಾದವರ ಒತ್ತಡದ ಮೂಲಕ ನಾವು ಎಲ್ಲಿವರೆಗೆ ಸಿಟ್ಟು ಬರ್ತದೆ ಸರ್ ನಮ್ಗಂದ್ರೆ, ಇನ್ ದಿ ಫ್ಲೋರ್ ಆಫ್ ದಿ ಗೋವಾ ಅಸೆಂಬ್ಲಿ ಆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಕೇಂದ್ರ ಸರ್ಕಾರ ಯಾವುದೇ ರೀತಿಯೊಳಗೆ ಆ ಕಾಮಗಾರಿಯನ್ನು ಮಾಡಕ್ ಬಿಡುದಿಲ್ಲ ಅಂತ ಹೇಳಿ ಅಂತ ತಿಳ್ಕೊಂಡು ಹೇಳಿದಾಗ ನಮ್ಮ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾಹೇಬರು ಇಲ್ಲ, ಅದು ಕೇಂದ್ರ ಸರ್ಕಾರದ ಹೇಳಿಕೆ ಅಲ್ಲ ಅಂತ ಹೇಳಿದ್ರು. ಅವಾಗ ನಮಗೂ ಕೂಡ ಸಮಾಧಾನ ಆಯ್ತು. ನಾವು ಒಳ್ಳೇದು ಅಂತ ಹೇಳ್ತೇವೆ, ಕೆಟ್ಟ ಅಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಮ್ಮನ್ನು ಕಳಿಸಿದ್ದ ಶಾಸನಸಭೆಗೆ. ಅದಕ್ಕೆ ಈ ವಿಚಾರವಾಗಿ ಒಂದು ಹೇಳ್ಬಿಡ್ತೇನೆ ಸರ್. ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಉತ್ತರ ಕೊಟ್ಟಾರ. ಉತ್ತರ ಕರ್ನಾಟಕದ ಪ್ರಮುಖ ಮಹದಾಯಿ ಕಣಿವೆ ಕಳಸಾ ಮತ್ತು ಬಂಡೂರಿ ನಾಲಾ ತಿರುವು ಯೋಜನೆಗಳ ಅನುಷ್ಠಾನಕ್ಕೆ ಅವಶ್ಯ ಇರುವ ಶಾಸನಬದ್ಧ ಅರಣ್ಯ ಮತ್ತು ವನ್ಯಜೀವಿ ಪ್ರಸ್ತಾವನೆಗಳಿಗೆ ಅಗತ್ಯ ತಿಳುವಳಿಕೆಗಳನ್ನು ಪಡೆಯಲು ಕ್ರಮ ಜರುಗಿಸಲಾಗುತ್ತಿದ್ದು, ಸರ್ಕಾರ ಶೀಘ್ರದಲ್ಲೇ ಕೇಂದ್ರದ ಅನುಮತಿ ಪಡೆದು ಸದರಿ ಯೋಜನೆಗಳ ಕಾಮಗಾರಿಯನ್ನು ಪ್ರಾರಂಭಿಸಲು ಬದ್ಧವಾಗಿದೆ ಅಂತ ಹೇಳ. ಇದಾಗ ಏನಿದೆ ಸರ್, ಇದ್ರ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಆಗಿದೆ. ನೀವು ಪ್ರಯತ್ನ ಮಾಡಿರಿ, ನಾವು ಪ್ರಯತ್ನ ಮಾಡೇವಿ. ಅಲ್ಟಿಮೇಟ್ಲಿ ಅದನ್ನ ನೀರು ಕುಡಿಬೇಕು ಸರ್. ಈ ಹಸಿರು ಟವೆಲ್ಲ ಸ್ವಾಮಿಗಳು ಹಾಕ್ಯಾರ, ಇದು ಆಗುವವರೆಗೂ ತೆಗಿಬಾರ್ದಂತ ಪ್ರಮಾಣ ಮಾಡೀನಿ. ಆದ್ರೆ ನಾನು ಅದ್ರ ಬಗ್ಗೆ ಹೋರಾಟ ನಾನು ಒಬ್ಬನೇ ಮಾಡಿಲ್ಲ, ಇಡೀ ರಾಜ್ಯದ ಹೋರಾಟ ಆಗಿತ್ತು. ಅದು ಚಲನಚಿತ್ರ ಮಂಡಳಿನೇ ಬಂದಿತ್ತು ನಮ್ಮ ಕಡೆ, ರೈತರೆಲ್ಲ ಹೋರಾಟ ಮಾಡಿ. ಇದನ್ನ ಎಲ್ಲಿವರೆಗೂ ಜಗ್ಗೋದು? ಇವತ್ತಿನ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳದಾರ, ಒಂದು ಬಾರಿ ಗಟ್ಟಿಯಾಗಿ ಸರ್ವಪಕ್ಷ ಸಭೆ ಕರೀರಿ. ಇವತ್ತು ಕೂಡ ಒಂದು ನಿರ್ಣಯ ಪಾಸ್ ಮಾಡಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡ್ಬೇಕು ಅಂತ ಒತ್ತಾಯ ಮಾಡ್ರಿ. ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹೆಸರು ತಗೊಂಡಿದ್ದು ಇಷ್ಟ. ಹಿಂದೆ ಅನಂತ್ ಕುಮಾರ್ ಅವ್ರು ಹೆಂಗೆ ಕೊಂಡೆಯ ಕೆಲಸ ಮಾಡ್ತಿದ್ರು, ಇವತ್ತಿಗೂ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಪ್ರಧಾನಮಂತ್ರಿಗಳು ಅವ್ರ ಮಾತು ಕೇಳ್ತಾರೆ, ಅವ್ರು ಕೊಂಡೆಯಾಗಿ ಕೆಲಸ ಮಾಡ್ಲಿ ಅಂತ ಹೇಳಿ 224 ಮಂದಿ ಶಾಸಕರ ಪರವಾಗಿ ಕೋರ್ಟ್ದಾಗಿದ್ದಾಗ ಪ್ರಹ್ಲಾದ್ ಜೋಶಿ ಅವ್ರ ರೋಲ್ ಏನ್ ಬರ್ತೈತಿ? ಸುಮ್ಮಾ ಪ್ರಹ್ಲಾದ್ ಜೋಶಿ ಅವ್ರ ತಲೆ ಮೇಲೆ ಅವ್ರೇನು ಆರೋಪ ಮಾಡಿಲ್ಲಲ್ಲ. ಆಯ್ತು, ಮಾತಾಡಿ ಹೇಳಿಕ್ಕಿಲ್ಲ ಆರೋಪ ಮಾಡಿಲ್ಲಲ್ಲ. ಏನ್ ಕಲ್ಪನೆ ಬರುವಂಗ ಹೇಳ್ತಾರೆ ಜನರಿಗೆ. ಅವ್ರು ಆರೋಪ ಮಾಡಿಲ್ಲ, ಸಹಾಯ ಆರೋಪ ಮಾಡಿಲ್ಲ ರೀ, ಸಹಾಯ ಕೇಳಿದಾರೆ. ಅಂತ ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಅವ್ರು ಸಹಾಯ ಮಾಡ್ಲಿ ಅಂತ ಹೇಳ್ಯಾರ, ಮಾಡಿಲ್ಲ ಅಂತ ಹೇಳಿದ್ರೇನು? ಯಾಕೆ ರಾಜಕಾರಣ ಮಾತಾಡ್ತೀವಿ? ಇದೇನಕತಿ ಕುಂಬಳಕ ಕಳ್ಳ ಅಂದ್ರೆ ಸರ್. ಒಂದು ಈ ಮಹದಾಯಿ ವಿಷಯಕ್ಕೆ ಈಗೇನು ಈ ಅಧಿವೇಶನ ನಡೆದ ಸರ್, ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಬೇಕು. ನಾವು ಸರ್ತಿಗೊಮ್ಮೆ ಸದನದಾಗ ಮಹದಾಯಿ ಏನಾತ ಒಂದು ಕ್ವಶನ್ ಕೇಳುದು, ನಮ್ಮ ಕ್ಷೇತ್ರ ಜನ ಬಹಳ ಚಲೋ ಮಾತಾಡಿ ಅನ್ನೋದು, ಮತ್ತು ಉತ್ತರ ಮಾತ್ರ ಜೀರೋಣ. ಅದಕ್ಕೆ ಈ ಯೋಜನೆ ಜಾರಿ ಮಾಡ್ಬೇಕಂದ್ರೆ ಒಂದು ಸೀರಿಯಸ್ ಆಗಿ ತೀರ್ಮಾನ ಮಾಡ್ಬೇಕು. ನೀವು ತೆಲಂಗಾಣ ಮತ್ತು ತಮಿಳುನಾಡು ನೋಡ್ಬೇಕು, ರಾಜ್ಯದ ಸಮಸ್ಯೆ ಬಂದಾಗ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗ್ತಾರೆ. ನಾವು ಮಾತ್ರ ಪಕ್ಷ ಅಂತ ಹೊಡೆದಾಡ್ತೀವಿ. ಇದು ರಾಜ್ಯದ ಸಮಸ್ಯೆ. ಅದಕ್ಕೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಪ್ರಯತ್ನ ಮಾಡೋಣ. ಅದಕ್ಕೆ ನಾ ಎಲ್ಲ ಇಲ್ಲಿರ್ತಕ್ಕಂಥ 224 ಜನ ಶಾಸಕರಿಗೆ ಮನವಿ ಮಾಡ್ತೇನೆ, ಒಂದು ಒಕ್ಕಟ್ಟಿನ ನಿರ್ಣಯವನ್ನ ಮಾಡೋಣ. ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡ್ಬೇಕಂತ ಹೇಳಿ ಪಕ್ಷಾತೀತವಾಗಿ ಸಂಕಲ್ಪ ಮಾಡೋಣ. ಯಾರ ಬಗ್ಗೆ ಅಪಾದ ಬೇಡ, ಯಾರ ಬಗ್ಗೆ ದೂರ ಬೇಡ. ನಮ್ಗೆ ಈ ಯೋಜನೆ ಆಗ್ಬೇಕು ಅನ್ನೋಂಥದ್ದು ನನ್ನ ಹಕ್ಕು. ಅದ್ರ ಕೂಡ
ರೈತರು ಸಂಕಷ್ಟದಾಗಿದ್ದಕ್ಕೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸರ್. ಕೇಂದ್ರ ಸರ್ಕಾರ 50% ಕೊಡ್ತೈತಿ, ರಾಜ್ಯ ಸರ್ಕಾರ 50% ಕೊಡ್ತೀವಿ, 10% ರೈತರು ವಂತಿಗೆ ಕಟ್ತಾರೆ ಸರ್. ಅದು ಎಷ್ಟು ಮೋಸ ಮಾಡಕತ್ತಾರಂದ್ರೆ ರೈತರಿಗೆ ಅದು ಪರಿಹಾರನೇ ಬರೋಲ್ಲ. ಬೆಳೆ ವಿಮೆ ಪರಿಹಾರ ಕೊಡ್ಬೇಕಾದ್ರೆ ಕೊಡಂಗೇ ಇಲ್ಲ. ಅದಕ್ಕೊಂದು ಸಿಸ್ಟಮ್ದಾಗ ಅದಕ್ಕೆ ಯಾವ ರೀತಿ ಹೋಗ್ಯತ್ತಂದ್ರೆ ಅದಕ್ಕೆ ಪ್ರತಿ ವರ್ಷ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೊಡಿಸಿಲ್ಲ ನೀವು MLAಗಳು. ಆ ಭಾಗದವ್ರಿಗೂ ಕೇಳ್ತಾರೆ, ಈ ಭಾಗದವ್ರಿಗೂ ಕೇಳ್ತಾರೆ. ಅಲ್ಟಿಮೇಟ್ಲಿ ಅದು ಬರಂಗಿಲ್ಲ. ಅದಕ್ಕೇನು ಹೊಸ ಕಾಯ್ದೆ ಐತಿ, ಅದಕ್ಕೇನು ಮಾಡ್ಬೇಕಂತ ಚಲುವರಾಯಸ್ವಾಮಿ ಸಾಹೇಬ್ರು ಕೂಡ ಒಂದ್ಸಲ ಸಭೆ ಮಾಡಿದ್ವಿ. ಖಂಡ್ರೆ ಸಾಹೇಬರು, ನಾವು ಕಂದಾಯ ಸಚಿವರು ಕೂಡ ಒಂದ್ಸಲ ಸಭೆ ಮಾಡಿದ್ವಿ. ಯಾವುದೂ ಪ್ರಯೋಜನ ಆಗಲಿಲ್ಲ. ಅದಕ್ಕೊಂದು ಸೀರಿಯಸ್ ಆಗಿ ಕೇಂದ್ರ ಸರ್ಕಾರಕ್ಕೆ ಕೆಲವು ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಮನವಿಯನ್ನ ಮಾಡ್ತೇನೆ. ಓಕೆ. ಆಮೇಲೆ ಮೆಕ್ಕೆಜೋಳ ಸರಿ ಬಹಳ ಗಂಭೀರವಾದಂಥ ಸಮಸ್ಯೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಾರಿ ಸಭೆ ಕರೆದ್ರು ಸರ್ ಅವ್ರ ಮನ್ಯಾಗ. ನನಗಲ್ಲಿ ಇನ್ವಿಟೇಷನ್ ಇರಲಿಲ್ಲ. ಆ ಗೊಂಜಾಳ ಖರೀದಿ ಐತೈತೆ ಅಂತ ಹೇಳಿ ಒಳಗೆ ಹೋಗಿ ಕೂತೆ. ಮಾನ್ಯ ಮುಖ್ಯಮಂತ್ರಿಗಳ ನಿರ್ಣಯ ತಗೊಂಡು ಮಾತಾಡೋ ಹೊತ್ನ್ಯಾಗ ಅಲ್ಟಿಮೇಟ್ಲಿ ಅಧಿಕಾರಿಗಳು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅವರು. ಆದ್ರೆ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಧೈರ್ಯ ಮಾಡಿ, ಇಲ್ಲ ಇವತ್ತು ಮೆಕ್ಕೆಜೋಳ ಖರೀದಿ ಮಾಡೇ ತೀರ್ಬೇಕು ಅಂತ ಹೇಳಿ ಸಂಬಂಧಪಟ್ಟಂತ ಎಲ್ಲ ಸಚಿವರ ಜೊತೆ ಸಭೆ ಮಾಡಿ ಅವತ್ತು ನಿರ್ಣಯ ಮಾಡಿದ್ರು ಅಂತ ಹೇಳಿ 20 ಕ್ವಿಂಟಲ್ ಇದ್ದದ್ದು ಇವತ್ತು 50 ಕ್ವಿಂಟಲ್ ಒಬ್ಬ ರೈತರ ಖರೀದಿ ಮಾಡ್ಬೇಕಂತ ಆಯ್ತು. ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಹೇಳ್ಬೇಕಾಗೈತಿ. ಅದಕ್ಕೆ ಕೇಂದ್ರ ಸರ್ಕಾರ ಅನುವನ್ನು ಕೂಡ ನಮ್ಗೆ ಬೇಕಾಗೈತಿ. MSP ಮೂಲಕ ಅವ್ರು ರೇಟ್ ಫಿಕ್ಸ್ ಮಾಡೋ ಅಧಿಕಾರ ಅವ್ರಿಗೆ. ಅದನ್ನ ರೇಟ್ ಫಿಕ್ಸ್ ಮಾಡಿದ ಬಳಿಕ ಇವತ್ತು ಬರೀ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದಕ್ಕೆ 2,000 ಆಗಿದೆ ಸರ್ ಮಾರ್ಕೆಟ್. ಬರೀ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದ್ದಕ್ಕೆ. ಸ್ಟಾರ್ಟ್ ಮಾಡದಿದ್ರೆ ಏನ್ ಮಾಡಕ್ಕಾಕಿತ್ತು ಹೇಳಿ ಸರ್? ಬರೀ 1600-1700 ಕೊಡ್ಬೇಕಾಕಿತ್ತು. ಅದಕ್ಕೆ ಇವತ್ತು ಇನ್ನೊಂದು ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಸರ್, ಅದನ್ನ ಬಂದ್ ಮಾಡಬೇಡ್ರಿ. ಇನ್ನೊಂದು ವಾರ 15 ದಿವಸ ಚಾಲು ಇಡ್ರಿ. ಆಟೋಮೆಟಿಕ್ಲಿ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಇನ್ನೊಂದು 50,000 ಬೇಕಾದ್ರೆ ನಮ್ಗೆ ಇವತ್ತು ಟೋಟಲ್ ಆಗಿ ಗೋಂಜಾಳ ಖರೀದಿಯಿಂದ ಸರ್ಕಾರಕ್ಕೆ ಪ್ರತಿ ಕ್ವಿಂಟಲ್ಗೆ 239 ರೂಪಾಯಿ ಸರ್ಕಾರದಿಂದ ಕೊಡಕತ್ತಾರ. ಆ ಡಿಫ್ರೆನ್ಸ್ ಏನ್ ಬರ್ತದನ್ನ ಅದರಿಂದ 300 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಅದಕ್ಕೆ ಇದು ಎಲ್ಲ ಯಾಕೆ ವಿಚಾರ ಹೇಳಿದಂದ್ರೆ ಇದು ಬಹಳ ಗಂಭೀರವಾದಂತಹ ಸಮಯ. ಆಮೇಲೆ ಹೆಸರು ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿವಿ ಸರ್. ಹೆಸರು, ಉದ್ದು ಅವೆಲ್ಲ ಇವತ್ತು ಅದಕ್ಕೆ ABC ಮಾಡಂತ ನಾವು ಒತ್ತಾಯ ಮಾಡಿದ್ವಿ. ಅದು ಏನೋ ಬದಲಾವಣೆ ಮಾಡಿ ಖರೀದಿ ಮಾಡ್ಬೇಕಂದ್ರೆ ಯು ಗೆಟ್ ಪರ್ಮಿಷನ್ ಫ್ರಮ್ ದಿ ಸೆಂಟ್ರಲ್ ಗವರ್ಮೆಂಟ್. ನಮಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಏನಾರು ಮಾಡ್ಬೇಕು ಅನ್ನೋದಕ್ಕೆ ಒಂದು ವಿಶೇಷವಾಗಿ ಕೆಲಸ ಮಾಡಿದ್ವಿ. ಇವತ್ತಿನವರೆಗೂ ಹೆಸರು ಖರೀದಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಇದು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆ ಅನ್ನುವಂತ ಮಾತನ್ನು ಹೇಳಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಪ್ರಿಯಾಂಕ ಖರ್ಗೆ ಸರ್ ಒಳ್ಳೆ ಕೆಲಸಗಳನ್ನ ಮಾಡಾಕತ್ತಾರೆ. ಅದಕ್ಕೆ ನಮ್ಮ ಹಿಂದೆ JJMದಿಂದ ಕಾಮಗಾರಿನ ಮಾಡಿದ್ವಿ. ಆ ಗುತ್ತಿಗೆದಾರಿಗೆ ಪೇಮೆಂಟ್ ಆಗೋಲ್ದು. ಕೇಂದ್ರ ಸರ್ಕಾರದಿಂದ 13,000 ಕೋಟಿ ಬರ್ತಕ್ಕಂಥದ್ದು ಬಾಕಿ ಇದೆ. ಅದನ್ನ ಕೊಡಿಸಬೇಕಾದದ್ದು ಆ ಕಡೆ ಈ ಕಡೆ ಇದ್ದವ್ರು ಕೂಡ ಮಾಡ್ಬೇಕು. ಬೇರೆ ರಾಜ್ಯಗಳಿಗೆ ಕೊಟ್ಟಾರ, ನಮ್ಮ ರಾಜ್ಯಕ್ಕೆ ಮಾತ್ರ ಕೊಟ್ಟಿಲ್ಲ. ಅದಕ್ಕೆ ಅದನ್ನು ತಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದು ನಮ್ಮ ಧಾರವಾಡ ಜಿಲ್ಲೆಗೆ ಮೊದಲೇ ಕಂತದಲ್ಲಿ 85 ಕೋಟಿ, 2ನೇ ಕಂತದಲ್ಲಿ 65 ಕೋಟಿ ರೂಪಾಯಿ ಇವತ್ತೇನು ನೀವು ರೈತರಿಗೆ ಬೆಳೆ ಪರಿಹಾರ ಕೊಟ್ರಿ, ಅದಕ್ಕೆ ನಾನು ಒಬ್ಬ ಶಾಸಕರಾಗಿ ತಮ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸರ್ಕಾರಕ್ಕೆ ತಿಳಿಸ್ತೇನೆ ಅನ್ನುವಂತ ಮಾತನ್ನು ಹೇಳಿ, ಈ ಎಲ್ಲ ವಿಚಾರವಾಗಿ ಈ 5 ಗ್ಯಾರಂಟಿಯನ್ನು ಕೊಟ್ಟೇವಲ್ಲ ಸರ್, 1,08,000 ಕೋಟಿ ರೂಪಾಯಿ ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತೇವೆ. ಅದರಿಂದ ಆದಾಯ ಹೆಚ್ಚಾಗಿದೆ, ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಿದೆ, ಬಡವರಿಗೆ ಒಳ್ಳೆಯದಾಗಿದೆ. ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ನಮ್ಮ ಸರ್ಕಾರ, ಇವತ್ತು ನಾನು ನಮ್ಮ ಸರ್ಕಾರದ ಬಗ್ಗೆ ಅಷ್ಟೇ ಹೇಳುದಿಲ್ಲ, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಏನೇನ್ ತರಬೇಕಾಗೈತಿ, ನಿಮ್ ಭಾಗದಿಂದ ನೀವು ಪ್ರಯತ್ನ ಮಾಡ್ರಿ, ನಮ್ಮ ಭಾಗದಿಂದ ನಾವು ಪ್ರಯತ್ನ ಮಾಡ್ತೀವಿ. ಇದರ ರಾಜಕಾರಣ ಬೇಡ, ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಕೆಲಸವನ್ನ ಮಾಡೋಣ, ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ, ಒಂದು ಆದಾಯ ಕೆಲಸ ಬಂದಿರಿ ಸರ್. 2ನೇದು ಕಿತ್ತೂರು ಕರ್ನಾಟಕಕ್ಕೆ ಒಂದು ಪರಿಹಾರ, ಏನೋ ಒಂದು ಮಂಡಳಿ ಮಾಡ್ತಾರೋ ಏನ್ ಮಾಡ್ತಿರೋ ಒಂದು ವಿಶೇಷ ಸ್ಥಾನಮಾನ ಕೊಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಹೆಂಗ್ ಕೊಡ್ತೀರಿ ಹಂಗ ಒಂದು ನಿರ್ಣಯಕ್ಕೆ ಈ ಸದನ ಮುಗಿದ್ರೊಳಗನ ಒಂದು ಘೋಷಣೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಮಾತಾಡಲು ಅವಕಾಶ ಕೊಟ್ಟಕ್ಕಾಗಿ ತಮ್ಮ ಧನ್ಯವಾದಗಳು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಈಗ ಗಮನಿಸಲಿರುವ ಸೂಚನೆ, ಪ್ರಕಾಶ್ ಕೆ ಕೋಲಿವಾಡ್. ಈಗ ಇದೆಲ್ಲ ನೋಡಿ ಎಲ್ಲ
ಎಲ್ಲರಿಗೂ ನಾನು ವಿಚಾರ ಹೇಳುವಂಥದ್ದು